ಎಲ್ಲ ವಿಡಿಯೋ ಫಾಲೋ ಮಾಡ್ತಾ ಇದ್ದವರಿಗೆ ಗೊತ್ತಾಗ್ತಾ ಇದೆ ನನ್ನ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ ಅಂತ. ಕೈ ಮುಗೋ ರೊಟ್ಟಿ ಎಲ್ಲರೂ ತಿಂದು ಮತ್ತಿಷ್ಟು ಬಾಕಿ ಉಳಿದಿದೆ. ಹಾಗೆ ನೆಂಟರು ಬರ್ತಾರಲ್ವ, 11 ಗಂಟೆ 12 ಗಂಟೆ ಆ ಟೈಮಲ್ಲಿ ಕೊಟ್ಟಿದ್ರೆ ಆಯಿತು. ಹಾಗೆ ಎಲ್ಲ ಮಸಾಲ ಎಲ್ಲ ಹಾಕಿ ಎಲ್ಲ ರೆಡಿ ಆಗ್ತಾ ಇದೆ. ಚನಾ ಬಾಜಿಗೋಸ್ಕರ ಚಿಕನ್ ಗ್ರೇವಿಗೋಸ್ಕರ ಮಸಾಲ ಎಲ್ಲ ರೆಡಿ ಆಗ್ತಾ ಇದೆ. ಹಾಗೆ ಎಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ. ನಾನು ವಿಡಿಯೋವನ್ನು ತೆಗಿತಾ ಇದ್ದೀನಿ. ಡೆಕೋರೇಷನ್ ಮಾಡ್ತಾ ಇದ್ದದ್ದನ್ನು ನಿಮಗೆ ನಾನು ತೋರಿಸಿದ್ನಲ್ವ, ಹಾಗೆ ಇವಾಗ ನೋಡಿ ಡೆಕೋರೇಷನ್ ಆಗ್ತಾ ಇದೆ. ಹಾಗೆ ಇದು ಬ್ಯಾಕ್ಗ್ರೌಂಡು ಹಾಕ್ತಾ ಇದ್ದಾರೆ. ಗೋಲ್ಡನ್ ಕಲರು ಬ್ಯಾಕ್ಗ್ರೌಂಡು ಬ್ಲಾಕ್ಸ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ಹಾಗೆ ಫುಲ್ ಕವರ್ ಕೂಡ ಆಯಿತು. ಮೀಟರ್ ಬೋರ್ಡ್ ಇತ್ತು ಅಲ್ಲಿ, ಹಾಗೆ ಅದು ಕೂಡ ಕವರ್ ಆಗಿದೆ. ಹಾಗೆ ಹ್ಯಾಪಿ ಬರ್ಡೇ ಎಲ್ಲ ಸ್ಟಿಕ್ಕರ್ಸನ್ನು ನೋಡಿ ನಿಮಗೆ ಗೊತ್ತಾಗ್ಬೋದು ಯಾವ ಥೀಮ್ ಅಂತ. ಮಾಷಾ ಆ್ಯಂಡ್ ಬೇರ್ ಈಗಿನ ಮಕ್ಕಳದ್ದು ಥೀಮ್ ಕೂಡ ಇರುತ್ತಲ್ವ. ಹಾಗೆ ಮುಂದೆ ನಮಗೂ ಕೂಡ ತುಂಬಾ ಕಲೀಲಿಕ್ಕಿದೆ. ಹಾಗೆ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಬಲೂನ್ಸನ್ನು ಊದುತ್ತಾ ಇದ್ದಾರೆ ಮಷೀನಿಂದ. ಹಾಗೆ ಗ್ರೀನ್ ಕಲರ್ ಹಾಗೆ ಬ್ರೌನ್ ಕಲರ್. ಹ್ಯಾಪಿ ಬರ್ಡೇ ಕ್ರಿಸ್ಟನ್, ಸೇ ಥ್ಯಾಂಕ್ ಯು. ಹಾಂ, मछली भी डीप फ्राई करछे. ಜಾಸ್ಲಿನ್ ಚೆನ್ನಾಗಿ ಮಲಗಿದ್ದಾಳೆ. ಮನೆಯಲ್ಲಿ ಫುಲ್ ಸೌಂಡ್ ಆಗ್ತಾ ಇದೆ, ಆದರೂ ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನಿನ್ನೆ ರಾತ್ರಿ ಅವಳು ಸುಮಾರು 1 ಗಂಟೆಗೆ ಮಲಗಿದ್ಲು. ಹಾಗೆ 5 ಗಂಟೆಗೆ ಪೂಜೆಗೋಸ್ಕರ ಎದ್ದಿಡಿದ್ಲು. ಬಲೂನ್ಸಿಗೆ ಏರನ್ನು ಹಾಕ್ತಾ ಇದ್ದಾರೆ ಮಷೀನಿಂದ. ತುಂಬ ಈಸಿ ಅಲ್ವಾ ಈ ಥರ ಇದ್ದಿದ್ರೆ ಮಷೀನ್. ಹಾಗೆ ಇದು ನನ್ನ ಅಕ್ಕನ ಮಷೀನ್, ಇದು ಅವಳು ತಂದಿದ್ಲು. ಡೆಕೋರೇಷನ್ ಬೈ ಫ್ರಾನ್ಸಿಸ್ ಫುರ್ಟಾಡೋ. ग्रीन मात्र था फोन करना करा ग्रीन जास्ती आने. ಒಂದು ಕಡೆ ಬರ್ಡೇ ಡೆಕೋರೇಷನ್ ಆಗ್ತಾ ಇದ್ದಿದ್ರೆ ಮತ್ತೊಂದು ಕಡೆ ಊಟದ ತಯಾರಿ ಆಗ್ತಾ ಇದೆ. ಸಲಾದಿಗೋಸ್ಕರ, ಹಾಗೆ ಚಿಕನ್ ಪುಲಾವಿಗೋಸ್ಕರ, ಹಾಗೆ ಚಿಕನ್ ಚಿಲ್ಲಿ ಎಲ್ಲ ಮಾಡಲಿಕ್ಕೋಸ್ಕರ. ಇವನು ನನ್ನ ತಮ್ಮ ಕಸಿನ್. ಹಾಗೆ ಇವನು ಶೆಫ್, ಇವನು ಕಲಿತಾ ಇದ್ದಾನೆ. ಫೈನಲ್ ಡೆಕೋರೇಷನ್ ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಲ್ವ. ಮಾಷಾ ಆ್ಯಂಡ್ ಬೇರ್ ಥೀಮ್ ತುಂಬಾ ಸಖತ್ತಾಗಿದೆ. ಒಳ್ಳೆ ಕ್ರಿಯೇಟಿವಿಟೀಸ್ ಚೆನ್ನಾಗಿದೆ. ಭಾವ ಹಾಗೂ ಅಕ್ಕ ನಾವೆಲ್ಲರೂ ಕೂಡ ಮಾಡಿದ್ದು. ಹಾಗೆ ತುಂಬ ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಹಾಗೆ ಇವೆಲ್ಲ ಗಿಫ್ಟ್ ಗೇಮ್ಸ್ ಎಲ್ಲ ಆಟ ಆಡಲಿಕ್ಕೋಸ್ಕರ. ಫುಲ್ ರೂಮ್ ಏನಿದೆ ಮೆಸ್ಸಪ್ ಆಗಿದೆ. ರೂಮ್ ಅಂತಲ್ಲ, ಎಲ್ಲ ಕಡೆ ಮೆಸ್ಸಪ್ ಆಗಿದೆ. ಹಾಗೆ ನೆಂಟರೆಲ್ಲ ಬರ್ತಾರಲ್ವ, ಸರಿ ಆಗಲ್ಲ ಅಂತ ಸ್ವಲ್ಪ ಬೆಡ್ಡೆಲ್ಲ ಸರಿ ಮಾಡಿದ್ವಿ. ನೆಲ ಎಲ್ಲ ಗೂಡಿಸಿ ಒರೆಸಿ ಕೂಡ ಆಯಿತು. ಆಲ್ಮೋಸ್ಟ್ ನೆಂಟರು ಬಂದಿದ್ದಾರೆ. ಹಾಗೆ ದೇವರಿಗೆ ಹೂ ಹಾಕಲಿಕ್ಕಿದೆ, ಇಟ್ಟಿದ್ದೀವಿ ಇವಾಗ ಹಾಕಲಿಕ್ಕಿದೆ ಒಳಗಡೆ ಹೊರಗಡೆ. ಚಿಕನ್ ಚಿಲ್ಲಿ ಮಾಡಲಿಕ್ಕೋಸ್ಕರ ಆಲ್ರೆಡಿ ಫ್ರೈ ಮಾಡಿ ಚಿಲ್ಲಿ ಕೂಡ ಆಯಿತು. ಇವಾಗ ಕಬಾಬ್ ಮಾಡಲಿಕ್ಕೋಸ್ಕರ ಫ್ರೈ ಆಗ್ತಾ ಇದೆ. ಕೇಕ್ ಕಟ್ಟಿಂಗ್ ಆದ ನಂತರ ಸ್ನ್ಯಾಕ್ಸಿಗೆ ಕಬಾಬನ್ನು ಕೊಡ್ತಾರೆ. ಸೊ ಬಿಸಿ ಇದ್ದರೆ ಒಳ್ಳೆಯದಲ್ವ. ಸೊ ಹಾಗಾಗಿ ಇವಾಗ ಫ್ರೈಯನ್ನು ಮಾಡ್ತಾ ಇದ್ದಾರೆ. ಇವಳು ನನ್ನ ತಂಗಿ, ನನ್ನ ಚಿಕ್ಕಪ್ಪನ ಮಗಳು. ಹಾಗೆ ಇವರಿಬ್ಬರು ನನ್ನ ಮಾಮನ ಮಕ್ಕಳು. ಹಾಗೆ ಪ್ಲೇಟೆಲ್ಲ ಒರೆಸ್ತಾ ಇದ್ದಾರೆ. ಆ್ಯಕ್ಚುಲಿ ತಾಯಿ ಒರೆಸ್ತಾ ಇದ್ದರು, ನಾನು ವಿಡಿಯೋನ ತೆಗಿತಾ ಇದ್ದೀನಿ ಅಂತ ಅವರು ಒರೆಸ್ತಾ ಇದ್ದಾನೆ. ಅವಳು ತುಂಬ ಚಿಕ್ಕವಳು, 2 ವರ್ಷದ ಮಗಳು. ಜೋರಾಗಿ ಮಳೆ ಬೀಳ್ತಾ ಇದೆ. ಹಾಗೆ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ. ವೇಸ್ಟ್ ಬಲೂನ್ ಇತ್ತಲ್ವ, ಅದರಿಂದ ಆಟ ಆಡ್ತಾ ಇದ್ದಾರೆ. ನಾನು ಯಾವತ್ತೂ ಕೂಡ ವಿಡಿಯೋ ತೆಗಿತಾ ಇರ್ತೀನಲ್ವ, ಆವಾಗ ನನ್ನ ಜೊತೆ ಬರಬೇಕು ಅಂತ ಹೇಳ್ತಾನೆ ಸ್ಕ್ರೀನಲ್ಲಿ. ಅವನಿಗೆ ಈ ಥರನೇ ವಿಡಿಯೋ ಕ್ಯಾಪ್ಚರ್ ಮಾಡೋದು ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಜೋರಾಗಿ ಮಳೆ ಬೀಳ್ತಾ ಇದೆ. ಸೊ ನೆಂಟರೆಲ್ಲ ಯಾವ ರೀತಿ ಬರ್ತಾರೆ ಗೊತ್ತಿಲ್ಲ, ಪಾಪಕ್ಕೆ ಅವರಿಗೆ ಕಷ್ಟ ಆಗ್ಬೋದು. ಮಾಮ ಮಾಮಿ ಫ್ಯಾಮಿಲಿಯವರು ಬಂದಿದ್ದಾರೆ. ಹಾಗೆ
ಬೇಡ ಬೇಡ ಮೀನು ಬೇಡ ಬೇಡ ಮೀನು ಮಾರುವವರು ನಮ್ಮ ಮನೆಯಲ್ಲಿ ಇವತ್ತು ಚಿಕನ್ ಹಾಗಿರುವಾಗ ಮೀನು ಯಾಕೆ ಅಲ್ವಾ. ಹಾಗೆ ಜೋರಾಗಿ ಮಳೆ ಸೌಂಡು ಬರ್ತಾ ಇದೆ, ಸೊ ಹಾಗಾಗಿ ನಿಮ್ಗೆ ವಾಯ್ಸ್ ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಾಗೆ ಅಷ್ಟೇ, ನೋಡೋಣ ಎಷ್ಟು ಜನರು ಬರ್ತಾರೆ, ಹೇಗಾಗತ್ತೆ ಬರ್ಡೇ ಸೆಲೆಬ್ರೇಷನ್ ಅಂತ. ಇದು ಆಗಿದೆ, ಏನಂತಾರೆ, ಡೆಕೋರೇಷನ್ ಆಲ್ರೆಡಿ ಆಗಿದೆ, ಅಡುಗೆನೂ ಆಲ್ಮೋಸ್ಟ್ ಆಗ್ತಾ ಇದೆ. ಇವಾಗ ನಾವು ರೆಡಿ ಆಗ್ತೀವಿ. ಇವನು ಯಾವ ಬಟ್ಟೆ ಹಾಕ್ತಾನಂತ ಗೊತ್ತಿಲ್ಲ ನನಗೆ, ಚರ್ಚಿಗೆ ಹೋಗಿದ್ದು ಹಾಕ್ತಾನೆ, ಏನಂತ ಗೊತ್ತಿಲ್ಲ. ಅದೇ ಮೇ ಬಿ ನ್ಯೂ ಡ್ರೆಸ್ ಅವನದ್ದು, ಬಟ್ ನಾನು ಚರ್ಚಲ್ಲಿ ಹಾಕಿದ್ದಲ್ವ ಅದೇ ಬಟ್ಟೆ ಹಾಕ್ತೀನಿ, ಬೇರೆ ಹಾಕಲ್ಲ. ಮಗಳಿಗೂ ಕೂಡ ಅದೇ ಥರ ರೆಡಿ ಹಾಕಿ ಮಾಡಿಸ್ತೀನಿ, ಸೇಮ್ ಬ್ಯಾಕ್ ಟು ಮಾರ್ನಿಂಗ್ ಬಟ್ಟೆಯಲ್ಲಿ. ಬೈಕ್ ಮಾಡ್ತಾನೆ. ಇವರು ನನ್ನ ಕ್ಲಾಸ್ಮೇಟ್, ಜೊತೆಗೇ ನಾವು ಸ್ಟಡಿ ಎಲ್ಲ ಮಾಡಿದ್ದು. ಹಾಗೆ ಯಾವತ್ತೂ ಕೂಡ ಇವರು ನಮ್ಮ ಮನೆಯಲ್ಲೇ ಬೈಕನ್ನು ಪಾರ್ಕ್ ಮಾಡ್ತಾರೆ. ಬರ್ಡೇ ಬಾಯ್ ರೆಡಿ ಆದ, ಹಾಗೆ ಫೋಟೋಶೂಟ್ ಆಗ್ತಾ ಇದೆ. ಅಕ್ಕನಿಗೆ ಇವೆಲ್ಲ ಇಷ್ಟ, ಫೋಟೋಸ್ ಎಲ್ಲ ತೆಗಿಬೇಕು ಅಂತ. ಅವೆಲ್ಲ ಕ್ರಿಸ್ಟನ್ಗೆ ಇಷ್ಟ ಇಲ್ಲ, ಹಾಗೆ ಅಳ್ತಾ ಇದ್ದಾನೆ. ಹಾಗೆ ಮತ್ತೆ ಫೋಟೋಸ್ ಎಲ್ಲ ಜಾಸ್ತಿ ಏನು ಕೂಡ ತೆಗಿಲಿಕ್ಕೆ ಹೋಗಿಲ್ಲ ಅವಳು. ಹಾಗೆ ಕೇಕ್ ಇಟ್ಲು. ಇವಾಗ ಬರ್ಡೇ ಕೇಕನ್ನು ಕಟ್ ಮಾಡೋ ಟೈಮ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೇಕ್. ಹಾಗೆ 4 ಇಯರ್ಸ್ ಬರ್ಡೇ ಡೆಕೋರೇಷನ್ ಆಗಲಿ ಹಾಗೆ ಕೇಕ್ ಆಗಲಿ ಎಲ್ಲ ಕೂಡ ಮಾಷಾ ಆ್ಯಂಡ್ ಪೇರ್. ಹಾಗೆ ಜೋರು ಮಳೆ ಕೂಡ ಬೀಳ್ತಾ ಇದೆ. ಇವಾಗ ಚಿಕ್ಕದಾಗಿ ಒಂದು ಪ್ರೇಯರನ್ನು ಮಾಡ್ತೀವಿ. ಹಾಗೆ ಕ್ಯಾಂಡಲನ್ನು ಹಚ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಯಾವುದೇ ಒಂದು ಪ್ರೋಗ್ರಾಮಿಗೆ ನಾವು ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳೋದು. ಆ ನಂತರ ನಮ್ಮ ಸೆಲೆಬ್ರೇಷನ್ ನಡೆಯುತ್ತೆ. स्माइल करना, स्माइली करना. थैंक यू. ಜಾಸ್ಲಿನಿಗೆ ಗಿಫ್ಟ್ ಸಿಕ್ತು. ಯಾತಕ್ಕೋಸ್ಕರ ಕೊಟ್ಟರು ಅಂತ ನನಗೂ ಕೂಡ ಗೊತ್ತಾಗಿಲ್ಲ. ನೋಲನ್ ಕೊಟ್ಟದ್ದು 7 ಮಂತ್ ಕಂಪ್ಲೀಟ್ ಆಯಿತು ಅಂತ ಮೇ ಬಿ. ಹಾಗೆ ನೋಡೋಣ ನಂತರ ಏನಿದೆ ಅಂತ. ಇವಾಗ ಜಸ್ಟ್ ಕೇಕ್ ಕಟಿಂಗ್ ಆಯಿತು. ಹಾಗೆ ಕೇಕ್ ಪೀಸನ್ನು ಕಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೊಡಲಿಕ್ಕೋಸ್ಕರ. ನಂತರ ಓಪನ್ ಮಾಡಿ ನೋಡುವ. ತುಂಬಾ ಫ್ಯಾಮಿಲಿ ಜನ ಬಂದಿದ್ದಾರೆ. ಹಾಗೆ ಫೋಟೋ ನನಗೆ ಆಗಲಿ ವಿಡಿಯೋ ಏನು ಕೂಡ ಸರಿಯಾಗಿ ತೆಗಿಲಿಕ್ಕೆ ಆಗಿಲ್ಲ. ತುಂಬಾ ಇಕ್ಕಟ್ಟು ಆಗ್ತಾ ಇದೆ, ಬಿಕಾಸ್ ತುಂಬ ಮಳೆ ಇರೋದ್ರಿಂದ. ಹಾಗೆ ಎಲ್ಲರೂ ಕೂಡ ಒಳಗಡೆ ಹೊರಗಡೆ ಆ ಥರ ಇದ್ದಾರೆ. ಹಾಗೆ ಕ್ರಿಸ್ಟನ್ ಅಳ್ತಾ ಇದ್ದಾನೆ, ಅವನಿಗೆ ಫೋಟೋಸ್ ಎಲ್ಲ ತೆಗಿಯೋದಂದರೆ ಆಗೋದೇ ಇಲ್ಲ. ಮಕ್ಕಳು ಹಾಗೆ ಅಲ್ವಾ, ನಾರ್ಮಲ್ ಡೇಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅವರ ಸ್ಪೆಷಲ್ ಡೇಯಲ್ಲಿ ಯಾವತ್ತೂ ಕೂಡ ಕಿರಿಕಿರಿನೇ. ಬಂದಂತಹ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾನೆ. ಇವನು ನನ್ನ ಅತ್ತೆ ಮಗ ಲೇಟಾಗಿ ಬಂದಿದ್ದಾರೆ, ಮಳೆ ಅಲ್ವಾ, ಇವರು ಕೂಡ ಹೇಳಲಿಕ್ಕೂ ಆಗಲ್ಲ, ಟೈಮ್ ಟು ಟೈಮ್ ಬಂದಿಲ್ಲ ಅಂತ. ಕೇಕ್ ಕಟ್ಟಿಂಗ್ ಎಲ್ಲ ಆದ ನಂತರ ಬರ್ತಾ ಇದ್ದಾನೆ.
अब भैया सुनो तुम कर बड़ा तेजा भाई करते हैं काट फर्स्ट टाइम कोण आहे एक फोटो पुढे बोलून तो जॅस्मिन कोणी झाले रे जाते काढ कपडे दिसते ना एक मार काढ जाता जॅस्मिन कोडे हंगे दोन लाख मार जॅस्मिन स्माइल करे ब्लर किती आहे मोबाईल स्माइल ಕೇಕ್ ಪೀಸ್ ಹಾಗೆ ಚಕ್ಕಲಿ ನಂತರ ಕಬಾಬು ಸ್ನ್ಯಾಕ್ಸಿಗೋಸ್ಕರ ಕೊಟ್ಟದ್ದು ಹಾಗೆ ಜ್ಯೂಸ್ ಕೂಡ ಕೊಟ್ಟಿದ್ದೀವಿ ಹಾನ ಟೀಲೋ ಬಾಟಲ್ಸ್ ಕೂಡ ಇದೆ ಯಾವ್ದು ಬೇಕೋ ಅದನ್ನು ತಗೊಳ್ಬೋದು ಇವಾಗ ಸ್ನ್ಯಾಕ್ಸ್ ಅನ್ನ ತಿಂತಾ ಇದ್ದೀವಿ ಕೇಕ್ ಚಕ್ಕಲಿ ಹಾಗೆ ಕಬಾಬ್ ಇಡ್ಲಿಯನ್ನು ಪ್ಲೇಟಿಂಗ್ ಮಾಡ್ತಾ ಇದ್ದಾರೆ ಸ್ನ್ಯಾಕ್ಸ್ ಆದ ನಂತರ ಊಟ ಇಡ್ಲಿ ಪ್ಲೇಟ್ಸ್ ಇದೆ ಹಾಗೆ ರೆಡ್ ಮೀಟು ಹಾಗೆ ಚಿಕನ್ ಚಿಲ್ಲಿ ಚನಾ ಭಾಜಿ ಹಾಗೆ ಪುಲಾವ್ ಹಾಗೆ ಬ್ರೌನ್ ರೈಸ್ ಮತ್ತು ಕೂಡ ಇದೆ ಇನ್ನೂ ತನಕ ಟೇಬಲ್ ಮೇಲೆ ಇಟ್ಟಿಲ್ಲ ಸಲಾದ್ ಹಾಗೆ ಮತ್ತೇನೋ ಇತ್ತು ಏನು ಚಿಕನ್ ಗ್ರೇವಿ ಸಾರಿ ಚಿಕನ್ ಗ್ರೇವಿ ಇಷ್ಟು ಐಟಮ್ಸನ್ನು ಇವತ್ತು ಬರ್ಡೇಗೋಸ್ಕರ ಸ್ಪೆಷಲಾಗಿ ಊಟಕ್ಕೆ ಮಾಡಿದಂಥದ್ದು ಹಾಗೆ ಎಲ್ಲ ಊಟ ಕೂಡ ಬಿಸಿ 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 ಇದೆ ಹಾಗೆ ತುಂಬ ಜೋರಾಗಿ ಮಳೆ ಕೂಡ ಬೀಳ್ತಾ ಇದೆ ಊಟ ತುಂಬ ಸೂಪರ್ ಆಗತ್ತೆ ಇಡ್ಲಿ ಎಲ್ಲರೂ ಕೂಡ ಬಡಿಸ್ಕೊಂಡು ಊಟ ಮಾಡ್ಕೊಳ್ತಾ ಇದ್ದಾರೆ ನಾವು ಬಡಿಸ್ಕೊಡ್ತಾ ಇಲ್ಲ ಅವರವರೇ ಓನಾಗಿ ಸರ್ವ್ ಮಾಡ್ಕೊಳ್ಳೋದು ಏನು ಬೇಕು ಏನು ಬೇಡ ಅಂತ ಅವ್ರಿಗೆ ಗೊತ್ತಿರತ್ತಲ್ವ ಸೊ ಅದೇ ಒಳ್ಳೆಯದು ಆ್ಯಕ್ಚುಲಿ ವೇಸ್ಟ್ ಆಗಲ್ಲ ಫುಡ್ ಎಷ್ಟು ಬೇಕು ಕ್ವಾಂಟಿಟಿ ಅಂತ ಹಾಗೆ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ಲೇಟಾಗಿಯೇ ಊಟ ಮಾಡ್ತೀವಿ ಎಲ್ಲರ ಊಟ ಆದ ನಂತರ ಜಾಸ್ಲಿನ್ ಎಲ್ಲರ ಊಟ ಆಯಿತು ಆಲ್ಮೋಸ್ಟ್ 1-2-3 ಜನ ಇದ್ದಾರೆ ಅಷ್ಟೇ ಹಾಗೆ ಎಲ್ಲರೂ ಕೂಡ ಗೇಮನ್ನು ಆಟ ಆಡ್ತೀವಿ ಹೊಟ್ಟೆ ತುಂಬಿ ಆಯಿತು ಇವಾಗ ಗೇಮನ್ನು ಆಟ ಆಡೋದು ಹೌಸಿ ಗೇಮ್ ನಮ್ಮ ಫ್ಯಾಮಿಲಿಯಲ್ಲಿ ಇದು ಫೇಮಸ್ ಅಂತ ಹೇಳ್ಬೋದು ಯಾವುದೇ ಒಂದು ಕಾರ್ಯ ಇದ್ದರೆ ಈ ಗೇಮನ್ನು ಯಾವತ್ತೂ ಕೂಡ ಇರುತ್ತೆ ನಾನು 2 ಚೀಟಿಯನ್ನು ತೊಗೊಂಡಿದ್ದೀನಿ ನನಗೋಸ್ಕರ ಹಾಗೆ ನನ್ನ ಮಗಳಿಗೋಸ್ಕರ ಇಬ್ಬರದ್ದು ಪಾಲು ತೊಗೊಂಡಿದ್ದೀನಿ 29 ಇವರು ರೂಮಲ್ಲಿ ಆಟ ಆಡ್ತಾ ಇದ್ದಾರೆ ಒಂದು ನಂಬರ್ ಆಲ್ಸಿ ಇವರು ಹಾಗೆ ಕಿಟಕಿಯಿಂದ ನಂಬರ್ಸನ್ನು ಕೇಳಿಕೊಂಡು ಇಲ್ಲಿ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಕಿವಿನಾಲೆ Number 75 75 79 79 ಇವರು ನನ್ನ ಭಾವನ ಅಣ್ಣನ ಫ್ಯಾಮಿಲಿ ಮ್ಯಾಂಗ್ಳೂರಿಂದ ಬಂದಂಥದ್ದು ತುಂಬ ದೂರದಿಂದ ಬಂದಿದ್ದಾರೆ ಇವಾಗ ಇವರು ಹೊರಡ್ತಾ ಇದ್ದಾರೆ ಬಾಯ್ ಹೇಳೋ ಟೈಮ್ ಬರ್ಡೇ ಪ್ರೋಗ್ರಾಮ್ ಏನಿದೆ ಆಯಿತು ಚೆನ್ನಾಗಿ ಆಯಿತು ಬರ್ಡೇ ಹಾಗೆ ಇವಾಗ ಮನೆ ಕ್ಲೀನಿಂಗ್ ಪಾತ್ರೆ ತಿಕ್ಕೋದು ಅವೆಲ್ಲ ಕೆಲಸ ಇವರು ಕೂತ್ಕೊಂಡು ಹರಟೆ ಹೊಡಿತಾರೆ ಇವನು ನನ್ನ ಅತ್ತೆ ಮಗ ಹಾಗೆ ಇವನು ಗೊತ್ತಿದೆ ಎಲ್ಲರಿಗೂ ಇವನು ನನ್ನ ಚಿಕ್ಕಮ್ಮನ ಮಗ ಹಾಗೆ ಚಿಕ್ಕಮ್ಮನ ಮಗಳು ಇವಾಗ ಪಾತ್ರೆಯನ್ನು ತಿಕ್ಕಲಿಕ್ಕೆ ನಾನು ಹೋಗ್ತೀನಿ ತುಂಬಾ ಪಾತ್ರೆ ಇದೆ ಅವೆಲ್ಲ ತಿಕ್ಕಲಿಕ್ಕಿದೆ ಇವಾಗ ಹಾಗೆ ಕೆಲಸ ಇವಾಗ ನೋಡ್ತೀನಿ ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಗೈಸ್ ಟೇಕ್ ಕೇರ್